Welcome to Shri Vagdevi Tarot channel. Here is your future prediction with tarot card guidance. ನಮಸ್ತೆ ಎಲ್ಲರಿಗೂ. ಬನ್ನಿ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಾಗಿದೆ ಅಂತ ನೋಡೋಣ. ಓಕೆ, ಥರ್ಡ್ ಪಾರ್ಟಿ ಸಿಚುವೇಶನ್ ಏನೋ ಒಂದಷ್ಟು ವಿಚಾರಗಳು, ಫೈನಾನ್ಷಿಯಲ್ ವಿಚಾರಗಳು, ನಿಮ್ಮ ಪರ್ಸನ್ ಮತ್ತೆ ಥರ್ಡ್ ಪಾರ್ಟಿ ಇಬ್ಬರ ಮಧ್ಯೆ ಫೈನಾನ್ಷಿಯಲ್ ವಿಚಾರಕ್ಕೆ ಒಂದಷ್ಟು ಸಮಸ್ಯೆಗಳು ಆಗಿದೆ ಅನ್ನುವಂಥದ್ದು ಇದೆ. ಈಗ ಅವರು ದೇವರ ನಿರ್ಧಾರದ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಇದ್ದಂಥ ನೆಗೆಟಿವಿಟಿಗಳೆಲ್ಲವೂ ಕೂಡ ಅವರನ್ನ ಬಿಟ್ಟು ದೂರ ಹೋಗುವಂಥ ಪ್ರಯತ್ನದಲ್ಲಿ, ಪ್ರಯೋಜನಗಳಲ್ಲಿ ಹುಡುಕಾಟನ ನಡೆಸ್ತಾ ಇದೆ ಅನ್ನುವಂಥದ್ದು ಇದೆ. ಈಗ ದೇವರ ಮುಂದೆ ಹೋಗಿ ಕುತ್ಕೊಂಡು ಹುಚ್ಚರದಂತೆ ಬಡಬಡಾಯಿಸ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಥರ್ಡ್ ಪಾರ್ಟಿಗಳು ಈಗ ಹೆಂಗೆ ಉಳ್ಕೊಳ್ಳೋದು, ದುಡ್ಡಿನ ವಿಚಾರಕ್ಕೆ ತುಂಬಾ ಕಷ್ಟ ಇದೆ, ಹೇಗೆ ಸರಿಪಡಿಸ್ಕೊಳ್ಳೋದು ಅನ್ನುವಂಥ ವಿಚಾರದಲ್ಲಿ ಯೋಚನೆ ಮಾಡ್ತಿದ್ದಾರೆ. ಈಗ ಆ, ತುಂಬಾ ಕ್ರಿಟಿಕಲ್ ಸಿಚುವೇಶನ್ ಇದೆ. ಆ ಒಂದು ಆಧ್ಯಾತ್ಮಿಕದಲ್ಲೂ ಕೂಡ ಅವರ ಸಮಥಿಂಗ್ ಏನೋ ಲಾಸಸ್ ಅನ್ನ ಅನುಭವಿಸ್ತಾ ಇದ್ದಾರೆ. ಮತ್ತೆ ಫೈನಾನ್ಷಿಯಲ್ ವಿಚಾರದಲ್ಲೂ ಕೂಡ ಅವರು ಬ್ಯಾಲೆನ್ಸ್ ಅನ್ನ ಕಳ್ಕೊಂಡಿದ್ದಾರೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಥರ್ಡ್ ಪಾರ್ಟಿ ಊರ್ ಬಿಟ್ಟು ಹೋಗೋ ಯೋಚನೆಯಲ್ಲಿ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಥರ್ಡ್ ಪಾರ್ಟಿ ಊರ್ ಬಿಟ್ಟು ಹೋಗುವಂತ ಯೋಚನೆಯಲ್ಲಿ ಇದೆ. ಜೊತೆಗೆ ದೇವರು ಯಾರು ಸಹಾಯ ಮಾಡ್ಲಿಲ್ಲ, ಭೂಮಿಯ ಮೇಲೆ ದೇವರೇ ಇಲ್ಲ ಎಲ್ಲೂನು ಅನ್ನುವಂತ ನಿರ್ಧಾರದಲ್ಲಿ ಇದ್ದಾರೆ. ಸೊ ಥರ್ಡ್ ಪಾರ್ಟಿ ಪ್ರಯತ್ನಗಳೆಲ್ಲವೂ ಕೂಡ ಎಲ್ಲೋ ವಿಫಲ ಆಯ್ತು ಅನ್ನುವಂತ ಬೇಸರದಲ್ಲಿ ಇದ್ದಾರೆ. ಬಟ್ ಸ್ಟಿಲ್ ಕೆಲವು ಥರ್ಡ್ ಪಾರ್ಟಿಗಳು ನಿಮ್ಮನ್ನೇ ಭೂಮಿ ಮೇಲಿಂದ ದೂರ ಕಳಿಸ್ಬೇಕು, ನೀವು ಅವರ ಮುಂದೆ ಭಿಕ್ಷಾ ಪಾತ್ರೆನ ಹಿಡ್ಕೊಂಡು ಬರ್ಬೇಕು ಅನ್ನುವಂತ ರೀತಿಲಿ ಕೆಲವರು ಪ್ರಯತ್ನ ಪಟ್ಟಿದ್ದಾರೆ. ಕೆಲವರು ನಿಮ್ಮ ಥರ್ಡ್ ಪಾರ್ಟಿಗೆ ರಿಲೇಟಿವ್ಸ್ ಏನಿದ್ದಾರೆ, ನಿಮ್ಮ ಥರ್ಡ್ ಪಾರ್ಟಿಗೆ ಇರುವಂತ ರಿಲೇಟಿವ್ಸ್, ಅವರ ರಿಲೇಟಿವ್ಸ್ ಮುಂದೆ ಅವರು ಹೋಗಿ ಭಿಕ್ಷೆ ಬೇಡುವಂತ ರೀತಿಲಿ ಆಗಬೇಕು ಅನ್ನುವಂತ ಒಂದಷ್ಟು ಪ್ರಯತ್ನನ ಪಡ್ತಾ ಇದ್ದಾರೆ, ಒಂದಷ್ಟು ಪ್ರಯೋಗಗಳನ್ನ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ನನ್ನ ಮಾತು ಸರಿಯಾಗಿ ಅರ್ಥ ಆಗ್ಲಿಲ್ಲ ಅಥವಾ ತಪ್ಪಾಗಿ ಕೇಳಿಸಿದ್ರೆ ಅಥವಾ ಅಪಾರ್ಥ ಮಾಡ್ಕೊಳ್ಳುವಂತ ಅಗತ್ಯ ಇಲ್ಲ. ನಂಗೆ ಇಲ್ಲಿ ಏನು ಮೆಸೇಜ್ ಬರ್ತಿದ್ಯೋ ಅದನ್ನ ಹೇಳ್ತಿದೀನಿ. ಸದ್ಯಕ್ಕೆ ಥರ್ಡ್ ಪಾರ್ಟಿಗಳಿಗೆ ಅವರ ರಿಲೇಶನ್ ಅಲ್ಲಿ ಅಥವಾ ಅವರ ಫ್ಯಾಮಿಲಿ ಸರ್ಕಲ್ ಇಂದ ಮಾಡ್ಸಿರೋ ಅಂಥದ್ದು ಅಥವಾ ಅವರ ನೇಬರ್ಸ್ ಇರಬಹುದು, ಅವರ ಒಂದಷ್ಟು ಪ್ರೀತಿ ಪಾತ್ರರು ತುಂಬಾ ನಂಬಿ ಮೋಸ ಹೋದಂಥವ್ರು ಥರ್ಡ್ ಪಾರ್ಟಿಗೆನೆ ರಿವರ್ಸ್ ಮಾಡಿದ್ದಾರೆ, ಸಮಸ್ಯೆಗಳನ್ನ ಮಾಡ್ತಾ ಇದ್ದಾರೆ. ಸೊ ಈಗ ಥರ್ಡ್ ಪಾರ್ಟಿ ಯಾವುದೇ ಒಂದು ನಿರೀಕ್ಷೆ ಇಲ್ದಿರ ಸುಮ್ನೆ ಇದ್ದಾರೆ ಅನ್ನುವಂಥದ್ದು ಇದೆ. ಈಗ ಅವರ ಜೀವನದಲ್ಲಿ ಯಾರನ್ನ ನಂಬೇಕು, ಯಾರನ್ನ ನಂಬಾರ್ದು, ಸೊ ಬದುಕ್ಬೇಕಾ ಹೋಗ್ಬೇಕಾ ಅನ್ನುವಂಥ ನಿರ್ಧಾರದಲ್ಲಿ ಅವರು ಇದ್ದಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ವ್ಯರ್ಥ ಪ್ರಯತ್ನಗಳನ್ನ ಮಾಡ್ಬಿಟ್ನಾ, ನನ್ನ ಪ್ರೀತಿ ಎಲ್ಲ ವ್ಯರ್ಥ ಆಯ್ತಾ, ಸೊ ನಾನು ಸಂಪಾದಿಸಿದಂಥ ಪ್ರೀತಿ ಆಗ್ಲಿ, ಗೌರವ ಆಗ್ಲಿ, ಅಥವಾ ಒಂದಷ್ಟು ಫೈನಾನ್ಷಿಯಲ್ ವಿಚಾರಗಳಾಗ್ಲಿ ಎಲ್ಲ ಲಾಸ್ ಆಯ್ತಾ ಅನ್ನುವಂಥ ರೀತಿಲಿ ಇದ್ದಾರೆ. ಎಸ್ಪೆಷಲಿ ನಿಮ್ಮ ಥರ್ಡ್ ಪಾರ್ಟಿಗೆ ಯಾರೋ ಒಂದಷ್ಟು ಇದು ವೈಸ್ ವರ್ಸ ಕೂಡ ಇರ್ಬೋದು, ಅಥವಾ ನಿಮ್ಮ ಎನರ್ಜಿಗೆ ತಕ್ಕಂತೆ ಕೂಡ ಕೆಲವು ವಿಚಾರಗಳಿರ್ಬೋದು, ಅಥವಾ ನಿಮ್ಮದೇ ಸಿಚುವೇಶನ್ ಕೂಡ ಆಗಿರ್ಬೋದು. ಯಾಕೆಂದ್ರೆ ನಿಮ್ಮ ಥರ್ಡ್ ಪಾರ್ಟಿ ನೀವೇ ಆಗಿದ್ರೆ ಅಥವಾ ನಿಮ್ಮ ಥರ್ಡ್ ಪಾರ್ಟಿ ಕೂಡ ನೋಡ್ತಿದ್ರೆ ಸೊ ಸೇಮ್ ವರ್ಷನ್ ಅಲ್ಲಿ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ಏನೋ ಒಂದಷ್ಟು ಪ್ರಾಣಿ ಬಲಿನ ಕೊಟ್ಟು ಸಮಸ್ಯೆಗಳನ್ನ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಕಾಲುಗಳಿಗೆ ತೊಂದರೆನ ಮಾಡಿದ್ದಾರೆ ಹೆಚ್ಚಾಗಿ ಅನ್ನುವಂಥದ್ದು ಇದೆ. ನಿಮ್ಮ ಥರ್ಡ್ ಪಾರ್ಟಿಯ ಕಾಲುಗಳಿಗೆ ತೊಂದರೆ ಆಗಿದೆ ಅಥವಾ ಮುಂದಕ್ಕೆ ತೊಂದರೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಹೆಚ್ಚು ಒಂದು ರೀತಿ ಅವರಿಗೆ ಯಾವುದೇ ರೀತಿಯ ಒಂದು ಸುರಕ್ಷಿತ ಸ್ಥಳ ಇಲ್ಲ, ಯಾರನ್ನು ನಂಬಕ್ಕಾಗ್ತಾ ಇಲ್ಲ, ಅವರಿಗೆ ನಿದ್ದೆ ಇಲ್ಲ, ಊಟ ಇಲ್ಲ, ಪ್ರೀತಿ ಇಲ್ಲ. ಸದ್ಯಕ್ಕೆ ಥರ್ಡ್ ಪಾರ್ಟಿ ಸಿಚುವೇಶನ್ ಒಂದು ಕ್ರಿಟಿಕಲ್ ಸಿಚುವೇಶನ್ ಅಂತಾನೆ ಹೇಳ್ಬಹುದು. ಒಂದು ರೀತಿಯ ಕ್ರಿಟಿಕಲ್ ಸಿಚುವೇಶನ್ ಅಲ್ಲಿ ಥರ್ಡ್ ಪಾರ್ಟಿ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಬಹಳಷ್ಟು ವಿಚಾರಗಳಲ್ಲಿ, ವಿಧಗಳಲ್ಲಿ ಒಂದಷ್ಟು ಎಚ್ಚರಿಕೆಯನ್ನ ವಹಿಸ್ಬೇಕು ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಒಂದು
ರೀತಿಲಿ ಅವ್ರನ್ನ ಬಂಧ ಮಾಡಿದ್ದಾರೆ. ಯಾವ್ಯಾವ ರೀತಿ ನೀವು ಸಫರ್ ಪಟ್ರೋ ಆಯಾ ರೀತಿಲಿ ಒಂದು ಸಮಸ್ಯೆಗಳು ಆಗಿದೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ಭರವಸೆ ಕಳ್ಕೊಂಡಿಲ್ಲ ಥರ್ಡ್ ಪಾರ್ಟಿ, ಇನ್ನ ಏನಾದ್ರೂ ಪ್ರಯತ್ನ ಪಡ್ಬಹುದು ಅನ್ನುವಂಥ ಯೋಜನೆಯಲ್ಲಿ ಇದ್ದಾರೆ. ಸೊ ಅವರು ಯಾವುದೇ ಒಂದು ಯೋಚನೆನ ಮಾಡ್ದಿರ ನಿರ್ಧಾರನ ತಗೊಳ್ಳೋದಿಲ್ಲ. ಮತ್ತೆ ಎಲ್ಲೋ ಒಂದ್ ಕಡೆ ಅವರಿಗೆ ನಂಬಿಕೆ ಇದೆ. ಸೊ ದೈವ ನನ್ನನ್ನ ಕರ್ದಾಗ ನಾನು ಹೋಗ್ತೀನಿ ಅನ್ನುವಂಥದ್ದು. ಎಲ್ಲೋ ಒಂದ್ ಕಡೆ ಯಮರಾಜರ ಪಾಶ ಕೂಡ ಅವ್ರನ್ನ ಬಂಧನದಲ್ಲಿ ಇಟ್ಟಿದೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಮನ ಪಾಶದಲ್ಲೂ ಕೂಡ ಅವರು ಸಿಕ್ಕಾಕೊಂಡಿರ್ಬೋದು. ಲೈಕ್ ನಿಮ್ಗೆ ಅವ್ರು ಏನ್ ಮಾಡಿದ್ರೋ ಗೊತ್ತಿಲ್ಲ. ಬಟ್ ಅವ್ರ ಸಂಬಂಧದಲ್ಲೇ ಇಬ್ರು ಮಾಡಿರುವಂಥದ್ದು ಮತ್ತೆ ಅವರ ಏಳಿಗೆನ ಸಹಿಸ್ತೀರಾ ಮಾಡಿರುವಂಥದ್ದು ಅಥವಾ ಅವರ ಲೈಫಲ್ಲಿ ಅವ್ರು ಸಿಕ್ಕಿಲ್ಲ ಅಂತ ಮಾಡಿರುವಂಥದ್ದು ಒಂದ್ ರೀತಿ ಹೊರಗ್ ಬರಕ್ ಆಗದೇ ಇರುವಂಥ ಚಕ್ರವ್ಯೂಹದಲ್ಲಿ ನಿಮ್ಮ ಶತ್ರುಗಳನ್ನ ಮುಳುಗಿಸ್ಬಿಟ್ಟಿದ್ದಾರೆ. ಅದ್ರಿಂದ ಹೊರ ಬರೋದಕ್ಕೆ ಸಾಧ್ಯನೇ ಇಲ್ಲ. ಈವನ್ ಇದು ನಿಮ್ಮದೇ ಸಿಚುವೇಶನ್ ಆಗಿದ್ರು ಆಗಿರ್ಬಹುದು, ನಿಮ್ಮ ಪಾರ್ಟ್ನರ್ ಸಿಚುವೇಶನ್ ಆಗಿದ್ರು ಆಗಿರ್ಬಹುದು, ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಆಗಿದ್ರು ಆಗಿರ್ಬಹುದು. 3 ಜನರ ಸಿಚುವೇಶನ್ ಒಂದೇ ಇದೆ. ನೆಕ್ಸ್ಟ್ ದೈವ ಏನ್ ನಿರ್ಧಾರ ತಗೊಳುತ್ತೆ ಇದ್ರ ಮೇಲೆ ಹೋಲ್ ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ಥರ್ಡ್ ಪಾರ್ಟಿ ಸಿಚುವೇಶನ್ ನಿಂತಿದೆ ಅನ್ನುವಂಥದ್ದು ಇದೆ. ಸೊ ನಂಗೆ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ. ಬಟ್ ಯಾರು ಸೂರ್ಯ ಲೋಕಕ್ಕೆ ಹೋಗಕ್ಕಾಗಲ್ಲ ಅಂತ ಅದನ್ನ ಕೂಡ ಆ ಅಲ್ಲಿ ಸಮಸ್ಯೆ ಅಲ್ಲಿಂದ ನಾಶಪಡಿಸುವಂಥ ಪ್ರಯತ್ನಗಳು ಕೂಡ ಆಗಿರಬಹುದು ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಒಂದಷ್ಟು ರೀಬರ್ತ್ ಎನರ್ಜಿ ಇಲ್ಲಿ ಇದೆ. ಪಾಸ್ಟ್ ಲೈಫ್ ಕಾರ್ಮಿಕನ್ನ ಅನುಭವಿಸ್ತಾ ಇದ್ದಾರೆ. ಈಗ ಅವರ ಪಾಸ್ಟ್ ಲೈಫ್ ಕಾರ್ಮಿಕನ್ನ ರಿಲೀಸ್ ಮಾಡ್ಬೇಕಾಗಿರುವಂತ ಸಮಯ ರಿಲೀಸ್ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ಅವರ ಜೀವನದಿಂದ ಅವರ ಹಿಂದಿನ ಅನೇಕ ಜನ್ಮಗಳ ಒಂದಷ್ಟು ಕರ್ಮ ಫಲಗಳು ಅಥವಾ ಪುಣ್ಯ ಫಲಗಳು ಎಲ್ಲವೂ ಕೂಡ ಖಾಲಿ ಆಗ್ತಾ ಇದೆ. ಅವರಿಂದ ಅವರೇನೆ ತೊಂದರೆಗೆ ಒಳಗಾಗ್ತಿದ್ದಾರೆ ಅನ್ನುವಂಥದ್ದು ಇದೆ. ಒಂದಷ್ಟು ಪ್ರಯತ್ನಗಳು ನೀರಿನಲ್ಲಿ ಮುಳುಗಿ ಪ್ರಾಣ ಬಿಟ್ಬಿಡ್ಲಾ ಅನ್ನುವಂಥ ಯೋಚನೆಯಲ್ಲಿ ಅವರ ಪ್ರಯತ್ನಗಳು ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬಾ ಕ್ರಿಟಿಕಲ್ ಸಿಚುವೇಶನ್ ಅಲ್ಲಿ ಇದ್ದಾರೆ. ಮತ್ತೆಗೆ ಅವರಿಗೆ ಬೇಕಾದಂತ ಪ್ರೀತಿ ಅವರಿಗೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಇದೆ. ಸೊ ಅವರಿಗೆ ಬೇಕಾದಂತಹ ಪ್ರೀತಿ ಸಿಗ್ತಾ ಇಲ್ಲ. ಮತ್ತೆ ಯಾರೋ ಒಬ್ಬ ವ್ಯಕ್ತಿ ಇವರು ಯಾವುದೋ ಒಬ್ಬ ವ್ಯಕ್ತಿಗೆ ಬೇಕಾಗಿದ್ದಾರೆ. ಆ ವ್ಯಕ್ತಿ ಕೂಡ ಇವರನ್ನ ಬಿಟ್ಕೊಡ್ತಾ ಇಲ್ಲ. ಬಟ್ ಅನ್ಯ ಧರ್ಮೀಯರಿದ್ದಾರೆ, ಅವರು ಕೂಡ ಸಮಸ್ಯೆನ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ಪ್ರೀತಿ ವಿಚಾರದಲ್ಲಿ ಮೋಸ ಕೂಡ ಹೋಗ್ತಿದ್ದಾರೆ. ಒಂದಷ್ಟು ಬೇರೆ ಕಡೆ ಪ್ರಯಾಣ ಮಾಡೋದಾ, ಬೇರೆ ಊರಿಗೆ ಹೋಗೋದಾ, ಅಥವಾ ಪ್ರಾಣಕ್ಕೆ ಏನಾದ್ರೂ ತೊಂದರೆ ಮಾಡ್ಕೊಳ್ಳೋದಾ, ಅಥವಾ ಇನ್ನೇನ್ ಮಾಡಬಹುದು ಅನ್ನುವಂಥ ಯೋಚನೆಯಲ್ಲಿ ಭಗವಂತನ ಕರೀತಿದ್ದಾರೆ. ಭಗವಂತನೂ ಕೂಡ ಬರ್ತಾ ಇಲ್ಲ ಅವ್ರ ಹತ್ರ. ಸೊ ಆ ಥರ ಇದೆ. ಸಾಕಷ್ಟು ಸಮಸ್ಯೆಯಲ್ಲಿ ಇದ್ದಾರೆ. ನೋಡಕ್ ಎಲ್ರಿಗೂ ಚೆನ್ನಾಗಿದ್ದಾರೆ, ಆರಾಮಾಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಬಟ್ ನಾಟ್ ಓಕೆ. ಅವರು ಅಷ್ಟೊಂದು ಆರಾಮಾಗಿ ಇಲ್ಲ. ಮೇಲೆ ನೋಟಕ್ಕೆ ಕಾಣಿಸೋದೆಲ್ಲ ಒಂದು ರೀತಿ ಭ್ರಮೆಯ ಬದುಕಿನ ರೀತಿ ಇದೆ. ಖಂಡಿತವಾಗ್ಲೂ ಸಾಕಷ್ಟು ಬಂಧನದಲ್ಲಿ ಇದ್ದಾರೆ. ಅದರಿಂದ ಹೊರಬರೋದಕ್ಕೂ ಕೂಡ ಕಷ್ಟ ಇದೆ. ಈ ರೀತಿ ಇದೆ ಅವರ ಥರ್ಡ್ ಪಾರ್ಟಿ ಸಿಚುವೇಶನ್. ಮನ್ಸು ಹೃದಯ ಎಲ್ಲ ಚೀರ್ತಾ ಇದ್ದಾರೆ ಎಲ್ಲ ಕಡೆಯಿಂದ. ಇಷ್ಟೊಂದು ಕಷ್ಟ ಕೊಡಬಾರ್ದಾಗಿತ್ತು ಅಂತ ಅನ್ಸುತ್ತೆ. 3 ಜನ ಇದ್ದಾರೆ. ಅವ್ರಿಗೆ ಕೊಡ್ತಿರುವಂತ ಚಿತ್ರಹಿಂಸೆ ಯಾರು ಕೊಡ್ತಾ ಇಲ್ಲ. ಅವ್ರ ಹೃದಯನೇ ತುಂಡು ಮಾಡಾಕ್ ಬಿಟ್ಟಿದ್ದಾರೆ. ಆ ಮಟ್ಟಿಗೆ ಅವರ ಚೀರಾಟ, ನೋವು, ಕಿರ್ಚಾಟ ಯಾರು ಕೇಳಿಸ್ಕೊಳ್ತಾ ಇಲ್ಲ. ಒಂದ್ ರೀತಿ ಅರಣ್ಯ ರೋದನ ಅಂತಾರಲ್ಲ, ಆ ರೀತಿ ಇದೆ. ಆ ರೀತಿ ಅರಣ್ಯ ರೋದನದಲ್ಲಿ ನಿಮ್ಮ ಥರ್ಡ್ ಪಾರ್ಟಿ ಇದ್ದಾರೆ. ಪ್ರೀತಿ ಮಾಡಿದವರು ಅಥವಾ ಪ್ರೀತಿ ಕೊಟ್ಟವರು, ಇವರಿಂದ ಪ್ರೀತಿ ಪಡೆದವರು, ಇವರ ಸಂಬಂಧಿಕರು, ಒಡ ಹುಟ್ಟಿದವರು, ತಂದೆ ತಾಯಿಗಳು ಕೂಡ ಅವರ ವಿರುದ್ಧವಾಗಿ
ಸಂಚನ್ನ ಮಾಡಿದ್ದಾರೆ. ಬಟ್ ಅವರ ಪವರ್ ಮಿಸ್ ಯೂಸ್ ಮಾಡ್ಕೊಂಡಿದ್ದಾರೆ. ಮತ್ತೆ ಅವ್ರನ್ನ ತುಂಬಾ ಕಡಿಮೆ ರೀತಿಲಿ ತುಂಬಾ ಕೇವಲವಾಗಿ ನೋಡ್ಬಿಟ್ಟಿದ್ದಾರೆ. ದೇ ಆರ್ ಮೋರ್ ದೆನ್ ಪವರ್‌ಫುಲ್. ಸೊ ಒಂದಷ್ಟು ಬದಲಾವಣೆಗಳನ್ನ ನೀವು ನೋಡ್ತೀರಾ. ಎಸ್ಪೆಷಲಿ ವೃಷಭ ರಾಶಿ, ಮೇಷರಾಶಿ, ಸಿಂಹ ರಾಶಿ, ಕನ್ಯಾ ರಾಶಿ ಆ, ಇದಿಷ್ಟು ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಇವರಿಷ್ಟು ಜನ ಆಡುವಂಥ ಆಟದಲ್ಲಿ ಎಲ್ಲೋ ಅವ್ರ ಬದುಕು ಕಳೆದು ಹೋಗ್ತಿದ್ಯೇನೋ ಅನ್ನುವಂಥದ್ದು ಕೂಡ ಇದೆ. ಹೆಚ್ಚು ತಲೆ ಮೇಲೆ ಕೈ ಹೊತ್ಕೊಂಡೆ ಅವ್ರ ತಲೆ ಮೇಲೆ ಕೈ ಇಟ್ಬಿಟ್ಟಿದ್ದಾರೆ ಎಲ್ರು. ಸೊ ದೇವಿ ನಿರ್ಧಾರ ತಗೊಳ್ತಾಳೆ. ದೇವಿಗೆ ಒಂದಷ್ಟು ಸರಿಯಾದ ರೀತಿಲಿ ಆ ದೇವಿ ತೃಪ್ತಿ ಆಗೋ ಹಾಗೆ ಪೂಜೆ ಮಾಡಿ ಪ್ರಶ್ನೆ ಕೇಳಿದ್ರೆ ಖಂಡಿತವಾಗ್ಲೂ ಬದಲಾವಣೆ ಬರುತ್ತೆ ಅನ್ನುವಂಥದ್ದು ಇದೆ. ಎಲ್ಲವೂ ಕೂಡ ಮೆಜಿಷಿಯನ್ ರೀತಿ ಆಟ ಆಡಿಸ್ತಾ ಇದ್ದಾರೆ. ಸಾಕಷ್ಟು ಮೆಜಿಷಿಯನ್ ಆಟ ಆಡ್ತಿದ್ದಾರೆ. ನಿಲ್ಸೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ರೀತಿಲಿ ಈ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಮೆಜಿಷಿಯನ್ ಆಟಗಳು ನಡೀತಾ ಇದೆ. ಈ ಮೆಜಿಷಿಯನ್ ಆಟದಲ್ಲಿ ಆ ನಿಮ್ಮನ್ನ ಎಲ್ಲಾ ರೀತಿಲೂ ಬಂಧ ಮಾಡಿದ್ದಾರೆ. ಇಂಥ ಜಾಗ ಅಂತ ಬಿಟ್ಟಿಲ್ಲ, ಇಂಥ ಸ್ಥಳ ಅಂತ ಬಿಟ್ಟಿಲ್ಲ, ಇಂಥವ್ರು ಅಂಥವ್ರು ಅಂತ ಇಲ್ಲ. ಅಪ್ಪ ನಂಗೆ ಸೊ ಒಂದಷ್ಟು ಅವ್ರನ್ನ ಎಲ್ಲೂ ಉಳಿಸ್ದೇ ಇರೋ ಹಾಗೆ, ಯಾವ ಕಡೆನೂ ಅವರಿಗೆ ಬಿಡುಗಡೆ ಸಿಗದೆ ಇರೋ ಹಾಗೆ ಎಷ್ಟೆಷ್ಟು ರೀತಿಲಿ ಇದೆಯೋ ಅಷ್ಟೆಷ್ಟು ರೀತಿಲೂ ಕೂಡ ಅವರಿಗೆ ಬಂಧನನ ಮಾಡಿದ್ದಾರೆ. ಸಾಕಷ್ಟು ಒಳ್ಳೆ ಮೆಜಿಷಿಯನ್ ಎನರ್ಜಿಲಿ ಅವ್ರನ್ನ ಸಿಕ್ಕಾಪಟ್ಟೆ ತೊಂದರೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಕಲಿಯೋರು, ಕಲ್ಸೋರು, ಕಲ್ತಿರೋರು, ಸೊ ಎಲ್ರಿಗೂ ಅವರೊಂದು ಆಟದ ವಸ್ತು ಆಗ್ಬಿಟ್ಟಿದ್ದಾರೆ ಅನ್ನುವಂಥದ್ದು ಇದೆ. ಸಾಕಷ್ಟು ಒಂದಷ್ಟು ತೊಂದರೆಗಳನ್ನ ಎದುರಿಸ್ತಾನೆ ಅವ್ರನ್ನ ಅವರು ಹೇಗೆ ಸರಿಪಡಿಸ್ಕೊಳ್ಬೇಕು ಅಂತ ಅವರು ಯೋಚನೆ ಮಾಡ್ಕೊಂಡು ಕೂತಿದ್ದಾರೆ. ಎಲ್ಲೋ ಒಂದ್ ಕಡೆ ಅವರಿಗೆ ಬೆಳಕಿನ ಭರವಸೆ ಹೊರಟೋಗಿದೆ. ಈಗ ವಾಟ್ ನೆಕ್ಸ್ಟ್ ಅನ್ನುವಂಥ ಯೋಚನೆಯಲ್ಲಿ ಇದ್ದಾರೆ ಅನ್ನುವಂಥದ್ದು ಇದೆ. ಬೆಟ್ಟದ ತುದಿಯ ಅಲ್ಲಿ ಹೋಗಿ ಏನೋ ನಿರ್ಧಾರ ತಗೊಳ್ಬೇಕು ಅನ್ನುವಂಥ ಯೋಜನೆಯಲ್ಲೂ ಕೂಡ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ. ಸೊ ಹಾಗಾಗದಿರ ಇರ್ಲಿ, ಎಲ್ಲ ಮುಗ್ದೋಯ್ತು ಅನ್ನುವಂಥ ಯೋಚನೆಯಲ್ಲಿ ಇದ್ದಾರೆ. ಒಂದಷ್ಟು ತಾಳ್ಮೆ ಅವರಿಗೆ ಬರ್ಲಿ ಅಂತ ಹಾರೈಸ್ತೀನಿ. ತಾಳ್ಮೆ ಬೇಕು. ಈ ಸಿಚುವೇಶನ್ ಎಂಡ್ ಆಗಕ್ಕೆ ತಾಳ್ಮೆ ಇರ್ಲಿ ಅವ್ರ ಜೀವನದಲ್ಲಿ. ಎಲ್ಲಾ ಬಿಟ್ಟು ಮುಂದುವರಿತಾ ಇರುವಂತ ಅವ್ರ ಜೀವನ ಇನ್ನ ಹೆಚ್ಚು ಒಳ್ಳೆ ರೀತಿಲಿ ಬದಲಾಗ್ಲಿ ಅಂತ ಹಾರೈಸ್ತೀನಿ. ಯಾಕೆ ಅಂದ್ರೆ ಎಲ್ಲದಕ್ಕೂ ಏನಾದ್ರೂ ಒಂದ್ ರೀಸನ್ ಇರುತ್ತೆ. ಅವ್ರು ನಿಮಗ್ ಥರ್ಡ್ ಪಾರ್ಟಿ ಆಗೋದಕ್ಕೂ ಏನೋ ಒಂದ್ ರೀಸನ್ ಇರ್ಬೋದು. ಪೂರ್ವಾರ್ಜಿತ ಕರ್ಮ ಇರ್ಬೋದು, ಅಥವಾ ಬೇರೆಯವರ ಅಸೂಯೆಯಿಂದ ಇರಬಹುದು, ಅಥವಾ ಬೇರೆಯವರು ನಿಮ್ಮನ್ನ ಅವ್ರನ್ನ ಟ್ರ್ಯಾಪ್ ಮಾಡಿರ್ಬಹುದು, ಅಥವಾ ನಿಮ್ ಪಾರ್ಟ್ನರ್ದೇ ತಪ್ಪಿರ್ಬಹುದು, ಅಥವಾ ಥರ್ಡ್ ಪಾರ್ಟಿದೇ ತಪ್ಪಿರ್ಬಹುದು, ಅಥವಾ ನಿಮ್ದೇ ತಪ್ಪಿರ್ಬಹುದು. ವಾಟ್ ಎವರ್ ಸಿಚುವೇಶನ್, ಈ ಸಿಚುವೇಶನ್ ಒಂದು ಭಯಂಕರ ರೀತಿಲಿ ಇದೆ. ಆ ಭಯಂಕರ ರೀತಿ ಹೋಗಿ ಸೌಮ್ಯ ರೀತಿಯಾಗಿ ಅವರ ಜೀವನ ಬದಲಾಗ್ಲಿ ಅಂತ ಹಾರೈಸೋಣ. ಯಾಕೆಂದ್ರೆ ಒಳ್ಳೆತನಕ್ಕೆ ಯಾವತ್ತೂ ಬೆಲೆ ಇದೆ. ಕರ್ಮ ರಿಟರ್ನ್ ಅನ್ನೋದು ನೀವು ನಂಬೋದಾದ್ರೆ ಈಗ ಅವರಿಗೆ ಕರ್ಮ ರಿಟರ್ನ್ ಅಂತ ನೀವು ಅನ್ಕೊಳ್ಳಿ. ಆದರೆ ಅವರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಬಯಸೋದು ನನ್ನ ಕರ್ತವ್ಯ. ಹಾಗಾಗಿ ಅವರ ಜೀವನಕ್ಕೆ ತಾಳ್ಮೆ ಅನ್ನೋದು ಬರ್ಲಿ. ಜೊತೆಗೆ ಮುಂದಿನ ತಿಂಗಳಲ್ಲಿ ಬರುವಂತ 2 ಗ್ರಹಣಗಳು ಏನಿದೆ ಅವರ ಜೀವನದಲ್ಲಿ ಸಾಕಷ್ಟು ಬದಲಾವಣೆನ, ಸಾಕಷ್ಟು ತಾಳ್ಮೆನ ಕಲಿಸುತ್ತೆ ಅನ್ನುವಂಥದ್ದು ಇದೆ. ಸೊ ಎಲ್ಲೋ ಒಂದ್ ಕಡೆ ಅವರು ಬೇರೆ ಕಡೆ ಶಿಫ್ಟ್ ಆಗುವಂತ ಸಾಧ್ಯತೆಗಳು ಸಾಕಷ್ಟು ಇದೆ. ಸೊ ಮುಂದಿನ ದಿನಗಳಲ್ಲಿ ಅವರು ಯಾವ ಆಯ್ಕೆ ಮಾಡ್ಕೊಳ್ತಾರೆ, ಯಾವ ದಾರಿನ ಡಿಸೈಡ್ ಮಾಡ್ತಾರೆ, ಅದು ಅವ್ರಿಗೆ ಬಿಟ್ಟಂತ ವಿಚಾರ. ಯಾಕೆ ಅಂದ್ರೆ ಅವರಿಗೆ ಯಾರು ಮೋಸ ಮಾಡಿದ್ರು ಅಥವಾ ಅವ್ರು ಯಾರಿಗೆ ಮೋಸ ಮಾಡಿದ್ರು ಅವರೆಲ್ಲರೂ ಅವರಿಗೆ ಮೋಸನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ವೆಯ್ಟ್ ಅಂಡ್ ವಾಚ್ ಅನ್ನೋದೊಂದೇ ಇಲ್ಲಿ ಇರುವಂಥದ್ದು. ಸೊ ಕಾಯೋದೊಂದೇ ಇರೋದು. ಈ ಹುಣ್ಣಿಮೆ ಅಮಾವಾಸ್ಯೆ ತುಂಬಾನೇ ಹೆವಿ ಎನರ್ಜಿ ಇದೆ. ಸೊ ಅವರಿಗೆ ಒಳ್ಳೇದಾಗ್ಲಿ ಅಂತ ಮನಸ್ಫೂರ್ತಿಯಾಗಿ ಹಾರೈಸ್ತೀನಿ. ಒಳ್ಳೆತನಕ್ಕೆ, ಸತ್ಯಕ್ಕೆ ಯಾವತ್ತೂ ಜಯ ಸಿಗ್ಲಿ ಅಂತ ಹಾರೈಸ್ತೀನಿ. ಜೊತೆಗೆ
ಆ ದೇವಿ ಜಗಜ್ಜನನಿ ಜಗನ್ಮಾತೆ ಅವರಿಗೊಂದು ಒಳ್ಳೆ ಆ ರೀತಿಲಿ ಪರಿಹಾರನ ಕೊಡ್ಲಿ. ಅವರು ಯಾರ ತಂಟೆಗೂ ಹೋಗ್ದಿರಾ ಅವ್ರ ತಂಟೆಗೂ ಯಾರು ಬರ್ದೇ ಇರೋ ಹಾಗೆ ಆಗ್ಲಿ. ಈ ಥರ್ಡ್ ಪಾರ್ಟಿ ಸಿಚುವೇಶನ್ ಇಲ್ಲಿಗೆ ಎಂಡ್ ಆಗಿ ಅವರದೇ ಆದಂಥ ಭವಿಷ್ಯನ ಅವ್ರು ಕಟ್ಕೊಳ್ಳಿ. ನಿಮ್ಮದೇ ಆದಂಥ ಭವಿಷ್ಯನ ನೀವು ಕಟ್ಕೊಳ್ಳಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿರ್ಲಿ ಅಂತ ಹಾರೈಸ್ತಾ, ಸೊ ಟೇಕ್ ಕೇರ್, ಬಾಯ್, ನಮಸ್ತೆ. ನನ್ನ ಗುರುಗಳ ಪಾದಾರವಿಂದಕ್ಕೆ ಈ ರೀಡಿಂಗ್ ಅನ್ನ ಸಮರ್ಪಣೆ ಮಾಡ್ತಾ ಟೇಕ್ ಕೇರ್, ಬಾಯ್. The Sri Vagdevi Tarot channel is so glad to see you again. Thank you for watching our tarot card readings today.